ಸ್ಪರ್ಮ್ ಅನಾಲಿಸಿಸ್ ಇದು ಪುರುಷರ ಫರ್ಟಿಲಿಟಿ ಸ್ಟೇಟಸ್ ತಿಳ್ಕೊಳ್ಳಕ್ಕೆ ಮಾಡಿಸುವಂತ ಒಂದು ಮುಖ್ಯವಾದ ಪರೀಕ್ಷೆ. ಆದ್ರೆ ಈ ಸ್ಪರ್ಮ್ ಅನಾಲಿಸಿಸ್ ರಿಪೋರ್ಟ್ ಕೈಗೆ ಬಂದ್ಮೇಲೆ ಅದೆಷ್ಟೋ ಜನ ಗೊಂದಲಕ್ಕೊಳಗಾಗ್ತಾರೆ. ಅದರನ್ನ ಎಲ್ಲಿಂದ ಓದೋಕ್ ಶುರು ಮಾಡೋದು, ಅದೆಷ್ಟೋ ನಂಬರ್ಸ್ ಇರುತ್ತೆ, ಅದಕ್ಕೇನು ಅರ್ಥ, ಒಂದಷ್ಟು ಟೆಕ್ನಿಕಲ್ ಟರ್ಮ್ಸ್ ಇರುತ್ತೆ, ಇದಕ್ಕೆಲ್ಲ ಏನು ಅರ್ಥ ಅನ್ನೋದು ತುಂಬಾ ಜನಕ್ಕೆ ತಿಳಿಯೋದಿಲ್ಲ. ಆದ್ರೆ ಈ ರಿಪೋರ್ಟ್ ನ ಸರಿಯಾಗಿ ಓದೋದ್ರಿಂದ ಇನ್ಸೈಟ್ ಸಿಗುತ್ತೆ. ಟ್ರೀಟ್ಮೆಂಟ್ ವಿಚಾರವಾಗಿ ಮುಂದೆ ಏನ್ ಮಾಡಬಹುದು ಅನ್ನೋದನ್ನ ಯೋಚಿಸಬಹುದು. ಸೀಮನ್ ರಿಪೋರ್ಟ್ ನಲ್ಲಿ ನೀವು ಗಮನಿಸಬೇಕಾದಂತಹ ಮುಖ್ಯವಾದ ಎರಡು ವಿಭಾಗಗಳು ಅಂದ್ರೆ ಒಂದು ಮೈಕ್ರೋಸ್ಕೋಪಿಕ್ ಎವ್ಯಾಲ್ಯೂಯೇಷನ್, ಮತ್ತೊಂದು ಮೈಕ್ರೋಸ್ಕೋಪಿಕ್ ಇವ್ಯಾಲ್ಯೂಯೇಷನ್. ಬರಿಗಣ್ಣಿನಲ್ಲೇ ಕಂಡು ಕೆಲವು ಪ್ಯಾರಾಮೀಟರ್ಸ್ ನ ಅನಲೈಸ್ ಮಾಡ್ತೀವಿ, ಅದನ್ನ ಮೈಕ್ರೋಸ್ಕೋಪಿಕ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಬರಿಗಣ್ಣಿಗೆ ಕಾಣದಿರುವಂತಹ ಒಂದಷ್ಟು ಸೂಕ್ಷ್ಮವಾದ ಪ್ಯಾರಾಮೀಟರ್ಸ್ ಇರುತ್ತೆ, ಅದನ್ನ ಮೈಕ್ರೋಸ್ಕೋಪ್ ಸಹಾಯದಿಂದ ಅನಲೈಸ್ ಮಾಡ್ತೀವಿ, ಅದನ್ನ ಮೈಕ್ರೋಸ್ಕೋಪಿಕ್ ಇವ್ಯಾಲ್ಯೂಯೇಷನ್ ಅಂತ ಕರೀತಾರೆ. ಸೀಮನ್ ಟೆಸ್ಟ್ ರಿಪೋರ್ಟ್ ಓದೋದ್ರಲ್ಲಿ ಮೊದಲ ಹೆಜ್ಜೆ ಅಂದ್ರೆ ಮೈಕ್ರೋಸ್ಕೋಪಿ. ಇದರಲ್ಲಿ ವಾಲ್ಯೂಮ್ ಅಂದ್ರೆ ಸೀಮನ್ ಎಷ್ಟು ಪ್ರಮಾಣದಲ್ಲಿ ಎಜಾಕ್ಯುಲೇಟ್ ಆಗೋದನ್ನ ಇದು ತಿಳಿಸುತ್ತೆ. ಸಾಮಾನ್ಯವಾಗಿ 1.5 ml ಗಿಂತ ಹೆಚ್ಚಾಗಿರ್ಬೇಕು. ನೆಕ್ಸ್ಟ್ ಕಲರ್ ಅಥವಾ ಅಪಿಯರೆನ್ಸ್. ಸೀಮನ್ ನೋಡೋದಕ್ಕೆ ಗ್ರೇಯಿಶ್ ವೈಟ್ ಅಥವಾ ಫ್ರೋಸನ್ ವೈಟ್ ಕಲರ್ ಅಲ್ಲಿ ಇರಬೇಕು. ಇದಲ್ಲದೆ ಅದು ಬೇರೆ ಬಣ್ಣದಲ್ಲಿ ಕಾಣ್ತಿದೆ ಅಂತ ಅಂದ್ರೆ ಅದು ಇನ್ಫೆಕ್ಷನ್ ನ ಸೂಚನೆ ಆಗಿರುತ್ತೆ. ನೆಕ್ಸ್ಟ್ ಕಮ್ಸ್ ವಿಸ್ಕಾಸಿಟಿ. ಇದು ಸೀಮನ್ ನ ಕನ್ಸಿಸ್ಟೆನ್ಸಿ ಚೆಕ್ ಮಾಡುವಂತಹ ಫ್ಯಾಕ್ಟರ್. ಸೀಮನ್ 20 ರಿಂದ 30 ನಿಮಿಷಗಳ ಒಳಗಾಗಿ ಥಿಕ್ ಕನ್ಸಿಸ್ಟೆನ್ಸಿಯಿಂದ ಲಿಕ್ವಿಡ್ ಫಾರ್ಮ್ ಗೆ ಕನ್ವರ್ಟ್ ಆಗ್ಬೇಕು. ಈ ರೀತಿ ಆದಲ್ಲಿ ವಿಸ್ಕಾಸಿಟಿ ನಾರ್ಮಲ್ ಇರುತ್ತೆ. ಒಂದು ಪಕ್ಷ ಇದು ಹೆಚ್ಚಿನ ಸಮಯ ತಗೊಳ್ತಿದೆ ಅಂತ ಅಂದ್ರೆ ಅದನ್ನ ಡಿಲೇಡ್ ಲಿಕ್ವಿಫ್ಯಾಕ್ಷನ್ ಅಂತ ಕರಿತೀವಿ. ಅಥವಾ ಇದು ಥಿಕ್ ಕನ್ಸಿಸ್ಟೆನ್ಸಿಯಿಂದ ಲಿಕ್ವಿಡ್ ಗೆ ಕನ್ವರ್ಟ್ ಆಗ್ತಾನೆ ಇಲ್ಲ ಅಂತ ಅಂದಾಗ ಅಬ್ ನಾರ್ಮಲ್ ವಿಸ್ಕಾಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾರಾಮೀಟರ್ pH ವ್ಯಾಲ್ಯೂ. ಇದರಲ್ಲಿ ಸೀಮನ್ ನ ಕಂಡೀಷನ್ ಅಸಿಡಿಕ್ ಇದೆಯಾ ಅಥವಾ ಆಲ್ಕಲೈನ್ ಇದೆಯಾ ಅನ್ನೋದನ್ನ ನೋಡ್ತೀವಿ. ಐಡಿಯಲ್ ಸೀಮನ್ pH ಬಂದು ಆಲ್ಕಲೈನ್ ಇರುತ್ತೆ, ಅಂದ್ರೆ 7.2 to 8 ವರೆಗೂ ವ್ಯಾಲ್ಯೂ ಇರುತ್ತೆ. ಈ ವ್ಯಾಲ್ಯೂಗಿಂತ ಕಡಿಮೆ ವ್ಯಾಲ್ಯೂ ಬಂದಲ್ಲಿ ಅದು ಅಸಿಡಿಕ್ ಕಂಡೀಷನ್. ಇದರಿಂದ ಸ್ಪರ್ಮ್ಸ್ ಗೆ ಹಾರ್ಮ್ಫುಲ್ ಎಫೆಕ್ಟ್ ಇರುತ್ತೆ. ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಬಂದ್ರೆ ಇಟ್ಸ್ ಟು ಆಲ್ಕಲೈನ್. ಇದು ಯಾವುದೇ ಇನ್ಫೆಕ್ಷನ್ ನ ಇಂಡಿಕೇಶನ್ ಆಗಿರುತ್ತೆ. ಸೊ ಇದಿಷ್ಟು ಮೈಕ್ರೋಸ್ಕೋಪಿಕ್ ಇವ್ಯಾಲ್ಯೂಯೇಷನ್.